little bit we are going to talk about connected speech, and then we shall go with the basic part of grammar that is tenses. So let's begin. So last class we were discussing about connected speech. Connected speech ಬಗ್ಗೆ ಮಾತಾಡ್ತಾ ಇದ್ವಿ. ಒಂದೇ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇವತ್ತು ತಿಳ್ಕೊಂಡು ದೆನ್ ಗ್ರಾಮರಿಗೆ ಹೋಗೋಣ. ಸೊ ಕನೆಕ್ಟೆಡ್ ಸ್ಪೀಚಲ್ಲಿ ಲಾಸ್ಟ್ ಟೈಮು ಕ್ಯಾಟನೇಷನ್ ಅಂತ ತಿಳ್ಕೊಂಡ್ರಿ. ಅಂದರೆ ಎರಡು ವರ್ಡನ್ನು ಜಾಯಿನ್ ಮಾಡಬೇಕಾದ್ರೆ ಫಸ್ಟ್ ವರ್ಡು ಕಾನ್ಸನೆಂಟಿಂದ ಎಂಡ್ ಆಗಿ ಸೆಕೆಂಡ್ ವರ್ಡು ವವಲಿಂದ ಸ್ಟಾರ್ಟ್ ಆದರೆ ಎರಡನ್ನೂ ಸೇರಿಸ್ಬಿಟ್ಟು ವವಲ್ ಕಾನ್ಸನೆಂಟ್ಗೆ ಹೇಗೆ ಬ್ಲೆಂಡ್ ಮಾಡ್ತೀರಾ ಹಾಗೆ ಸೇರಿಸ್ಕೊಂಡು ಹೋಗ್ತೀವಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. If a word ends in a consonant and the next word begins with a vowel, then we are going to join these two words as if they are one word. The vowel is blended with a consonant. So today, ivattin madona, we are going to see the next part, which is known as intrusion. Intrusion andre enu? ವರ್ಡ್ ಬೇಸಿಕ್ ಮೀನಿಂಗ್ ಪ್ರಕಾರ ಯಾವುದನ್ನೋ ಒಂದು ಒಳಗೆ ಸೇರಿಸ್ಕೊಳ್ಳೋದು, ಇಂಟ್ರೊಡ್ಯೂಸ್ ಮಾಡೋದು ಅನ್ನೋ ಥರ ಬರುತ್ತೆ. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಇಂಟ್ರೊಡ್ಯೂಸ್? 3 different letters we can introduce. In that, the first one is letter Y, second one is letter W, and the third one is letter R. So ivattu ನಾವು will start with letter Y. If time permits, we'll go with the W. So ಈ ಸೌಂಡಿಗೆ, ಈ ಅಥವಾ ಈ ಸೌಂಡಿಗೆ ನಾವು ಆ ಅಥವಾ ಅ ಸೌಂಡನ್ನು ಆ್ಯಡ್ ಮಾಡುವಾಗ ಇದು ಎರಡು ಸೌಂಡನ್ನು ಅಬ್ಸರ್ವ್ ಮಾಡಬೇಕು ನಾವು. ಅಸ್ಯೂಮ್ ದ್ಯಾಟ್ ಈ ಅಂದರೆ ಇದು ಈ ಥರ ಅಗಲ ಆಗುತ್ತೆ, ಬಟ್ ಕ್ಲೋಸ್ಡ್ ಮೌತ್ ಸೌಂಡ್. ಇಫ್ ಐ ಆಮ್ ಟೇಕಿಂಗ್ ದಿಸ್, ಲೆಟ್ ಸಿ, ಇವಾಗ ಹೀಗಿದೆ ಬಾಯಿ ಅಂದರೆ ಈ ಅಂದರೆ ಇದು ಕ್ಲೋಸ್ ಇರುತ್ತೆ. ಈ ಹೀಗೆ ಅಗಲ ಮಾಡ್ತೀವಿ ನೋಡಿ, ಇದು ಕ್ಲೋಸ್ ಇರುತ್ತೆ. ಆ ಅಥವಾ ಆ ಅಂದರೆ ಓಪನ್ ಆಗುತ್ತೆ, ಇದು ಓಪನ್ ಮೌತ್ ಸೌಂಡ್ ಆಗುತ್ತೆ. ಸೊ ಈ ತಗೊಂಡು ಆಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಆ ತೆಗೆದ್ರೆ ಹೇಗಾಗುತ್ತೆ ಬಾಯಿ, ಒಂದು 5-6 ಸಲ ಈ ಸೌಂಡನ್ನು ಹೇಳ್ತಾ ಹೋಗಿ. ಈ ಆ, ಈ ಆ, ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು. ಈ ಆ, ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ. ಈ ಅದನ್ನು ಫಾಸ್ಟಾಗಿ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಈ ಆ, 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 ಯಕಾರ ಒಳಗೆ ಸೇರುತ್ತೆ. ಸೊ ಸಿನ್ಸ್ ದ ಲೆಟರ್ ಇ is closed mouth sound and a is open mouth sound, when we join these two sounds, automatically the letter Y gets introduced here, or if you introduce it, it will be really good for your pronunciation. Similarly, W will be introduced in few cases. ಇದಕ್ಕೆ ನಾನು ಕನ್ನಡ ಬೇಸ್ ಇರೋದ್ರಿಂದ ನಿಮಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಐ ವಿಲ್ ಜಸ್ಟ್ ಟೆಲ್ ಯು ದ ಎಕ್ಸಾಂಪಲ್ ಆಫ್ 2 ಥಿಂಗ್ಸ್ ಇನ್ ಆರ್ ಗ್ರಾಮರ್. ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಕೇಳಿರಬಹುದಲ್ಲ. ಕೆಲವು ಶಬ್ದಗಳನ್ನು ಜಾಯಿನ್ ಮಾಡಿದಾಗ ಯ ಸೌಂಡನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಥವಾ ವ ಸೌಂಡನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಅದೇ ಸೇಮ್ ಥಿಂಗ್ ಇಂಗ್ಲೀಷಲ್ಲೂ ಆಗುತ್ತೆ, ಬಟ್ ಇಲ್ಲಿ ರೀಸನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಆ ಹೇಳುವಾಗ ಯಕಾರ ಬಂದರೆ ಆಗ ನಮಗಿದು ತುಂಬ ಈಸಿಯಾಗಿ ಗೊತ್ತಾಗುವಂಥ ಸೌಂಡು. ಸೊ ಈ ಯಾ ಸೇರಿದ್ರೆ ಹೇಳುವಾಗ ನಾವು ಇದನ್ನು ಯಾ ಅಂತೀವಿ. ಸೊ ಕ್ಲೋಸ್ಡ್ ಮೌತ್ ಸೌಂಡ್ ಇದು. ಸೊ ಎಕ್ಸಾಂಪಲ್ ನೋಡೋಣ. ಸಿ ಇಟ್ ಹೇಳೋಲ್ಲ, ಇಂಗ್ಲೀಷಲ್ಲಿ ಫಾಸ್ಟಾಗಿ ಮಾತಾಡೋದು ಸಿ ಇಟ್. ಸಿಗೆ ಯಕಾರ ಸೇರಿಸಿದ್ರೆ ಯಾಗೆ ಇಕಾರ ಸೇರಿಸಿ ಸಿ ಇಟ್ ಅಂದರೆ ಯ ಸೌಂಡನ್ನು ಮಧ್ಯ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಹೈ ಎಂಡ್ ಎರಡನ್ನೂ ಸೇರಿಸಿದಾಗ ಹೈ ಎಂಡ್ ಯಕಾರ ಹಾಕಿದಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಐ ಆ್ಯಮ್ ಬಿಡಿಸಿ ಹೇಳಲ್ಲ, ಸೇರುವಾಗ ಐ ಆ್ಯಮ್ ಹಿಯರ್ ಯಕಾರ ತಾನಾಗೆ ಬಂದ್ಬಿಡುತ್ತೆ. ಬಂದಷ್ಟು ನಿಮಗೆ ಫ್ಲೋ ಚೆನ್ನಾಗಿರುತ್ತೆ. ಶಿ ಆಲ್ವೇಸ್ ಬಿಡಿಸಿ ಹೇಳಲ್ಲ, ಶಿ ಆಲ್ವೇಸ್. ಐ ಆಸ್ಟ್ ಹರ್ ಬೇಡ, ತುಂಬ ಬ್ರೇಕ್ ಆಗಬೇಕಾಗತ್ತೆ, ಆವಾಗ ಚಂಕಿ ಆಗುತ್ತೆ ಮಾತು. ಅಂದರೆ ಬ್ರೇಕ್ ಮಾಡಿ ಹೇಳಿದಾಗ ಕೇಳೋದಕ್ಕೆ ಕಂಟಿನ್ಯೂಸ್ ಇಲ್ಲದೆ ಇದ್ದಾಗ ಫ್ಲೋ ಬರೋದಿಲ್ಲ, ಆಗ ಫ್ಲೂಯೆನ್ಸಿ ಇಲ್ಲ ಅಂತ ಹೇಳ್ತಾರೆ. ಸೊ ಐ ಆಸ್ಟ್ ಹರ್ ಬೇಡ, ಐ ಆಸ್ಟ್ ಹರ್ ಯ ಸೇರಿಸಿ ಫ್ಲೋ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಫ್ರೀ ಆಫ್ ಕಾಸ್ಟ್.
ಫ್ರೀ ಆಫ್. ಈ ಆ ಯಾವಾಗ ಕ್ಲೋಸ್ ಮೌತನ್ನ ಓಪನ್ ಮಾಡಬೇಕಾದ್ರೆ ಅದು ಆ ಇರ್ಬೋದು, ಆ ಇರ್ಬೋದು, ಆ ಇರ್ಬೋದು, ಇದು ಯಾವ್ದು ಸೇರಿಸಿದ್ರು ನಮಗೆ ಅಲ್ಲಿ ಸೇರಿಸ್ತೀವಿ. ಫ್ರೀ ಆಫ್, ಫ್ರೀ ಆಫ್ ಕಾಸ್ಟ್. ಓಕೆ, ಈಗ ಎರಡನೇದನ್ನು ನೋಡೋಣ. ಇದು ಓ ಸೌಂಡು ರೌಂಡ್ ಮೌತ್ ಸೌಂಡ್. ಆ ಅದಕ್ಕೆ ನಾವು ಆ ಅಂದರೆ ಅಗಲ ಮೌತ್ ಸೌಂಡನ್ನು ಸೇರಿಸ್ಬೇಕಾದ್ರೆ ಸ್ವಲ್ಪ ಈ ಕಡೆ ತೆಕ್ಕೊಡುತ್ತೆ ಬಾಯಿ. ಆ ಹೀಗೆ ರೌಂಡ್ ಇದೆ, ಆ ಈ ಕಡೆ ಬರುತ್ತೆ. ಆಗ ಡಬಲ್ಯೂ ಸೇರಿಸಿದಾಗ, ವ ಸೌಂಡ್ ಸೇರಿಸಿದಾಗ ತುಂಬ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಕಾಣುತ್ತೆ. ಸೊ ಅದು ಡಬಲ್ಯೂ ಕೂಡ ರೌಂಡ್ ಮೌತ್ ಸೌಂಡೇ, ಓ ಅಂತೀವಿ. ಸೊ ಒಂದರಿಂದ ಇನ್ನೊಂದಕ್ಕೆ ತೆಕ್ಕೊಳ್ಳೋದಕ್ಕೆ ಸೌಂಡು ನಮಗೆ ಕ್ಲಾರಿಟಿ ಇರುತ್ತೆ. ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಸೌಂಡ್ ಟು ದ ಅದರ್ ಇಫ್ ಯು ಇಂಟ್ರೊಡ್ಯೂಸ್ ಡಬಲ್ಯೂ ಆರ್ ವೈ ಇನ್ ದೀಸ್ ಕಾಂಬಿನೇಷನ್ಸ್. ಸೊ ಎಕ್ಸಾಂಪಲ್ಸ್, ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್. ಗೋ ಓವರ್ ಅಗೇನ್, ಗೋ ಓವರ್ ಬೇಡ, ಗೋ ಓವರ್ ವಕಾರ ಸೇರಿಸ್ಕೊಳ್ಳಿ ಅಲ್ಲಿ. ಡೂ ಇಟ್ ನೌ, ಡೂ ಇಟ್ ಅಲ್ಲ, ಡೂ ಇಟ್ ನೌ. ಫ್ಯೂ ಆಫ್ ದೆಮ್. ಶ್ಯಾಂಪೂ ಆ್ಯಂಡ್ ಬೇಡ, ಶ್ಯಾಂಪೂ ಆ್ಯಂಡ್ ವಾ ಸೇರಿಸಿದ್ರೆ ಫ್ಲೂ ಬರುತ್ತೆ. ಸೊ ಈಗ ಇದನ್ನು ನಾವು ಆ ಮತ್ತು ಆ ಸೇರಿಸಿದ್ರೆ ಹೇಗೆ ಹೇಳ್ತೀವಿ? ಮಧ್ಯ ವಕಾರ ಸೇರಿಸ್ತೀವಿ. ಹಾಗೆಯೇ ಈ ಮತ್ತು ಆ ಸೇರಿಸ್ಬೇಕಾದ್ರೆ ಅಲ್ಲಿ ಯಕಾರ ವೈ ಸೌಂಡನ್ನು ಸೇರಿಸ್ಕೊತೀವಿ. ಸೊ ನೀವು ಆನಿಯನ್ ಅಂತೀರಾ, ಅನ್ ಅನ್ನಲ್ಲ. ಯಾಕೆ? ಸೇಮ್ ರೀಸನ್. ಆನಿ ಜೊತೆಗೆ ಅನ್ ಹೇಳುವಾಗ ಅದು ಒಂದೇ ವರ್ಡಲ್ಲಿದೆ, ಹೇಳೋದು ತುಂಬ ಕಷ್ಟ. ಆಗ ಯಾ ಹೇಳಿದ್ರೆ ಆನಿಯನ್ ಈಸಿ ಆಗುತ್ತೆ. ನಿಮ್ಮ ಡಿಕ್ಷನರಿನಲ್ಲಿ ನೋಡಿದ್ರೆ ಆನಿಯನ್ನೇ ಇರುತ್ತೆ, ಅನ್ ಇರೋದಿಲ್ಲ. ಮೇನ್ ರೀಸನ್ ಇದೇನೆ, ಈ ಆ ಸೇರಿದಾಗ ಮಧ್ಯ ಯಕಾರ ಇಂಟ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ಇಂಟ್ರೂಷನ್ ಅಂತೀವಿ. ಇದು ನಮಗೆ ಫ್ಲೋಗೆ ರಿಲೇಟೆಡ್ ಆಗಿ ಒಂದು ಪಾರ್ಟನ್ನಷ್ಟೇ ಹೇಳಿದ್ದೀನಿ. ಸೊ ಇಲ್ಲಿಂದ ಆಚೆ ನೀವು ಯಾವುದಾದ್ರೂ ಪುಸ್ತಕ ಓದುವಾಗ ಅಥವಾ ನೀವು ಮಾತಾಡುವಾಗ ಈ ಥರ ವರ್ಡ್ಸ್ ಬಂದರೆ ಅಬ್ಸರ್ವ್ ಮಾಡಿ. ಪ್ಲೀಸ್ ಡೂ ಅಬ್ಸರ್ವ್ ವೆನ್ ಎವರ್ ಯು ಗೆಟ್ ಸಚ್ ಸಿಚುವೇಶನ್ಸ್. ಇಟ್ ಕುಡ್ ಬಿ ಡನ್ ಮೋರ್ ಈಸಿಲಿ ವೆನ್ ಯು ರೀಡ್ ದೆಮ್, ಇಟ್ ವಿಲ್ ಬಿ ಈಸಿಯರ್. ಸೊ ಟ್ರೈ ಟು take a textbook or a storybook, and in that try to see two different words which end with e sound and the next word begins with a sound or a sound. Try to join them with ear and read together. So practice is not given here because the words are at the end of this PPT, so I'll come back to this little later. Now I'm going to stop this. We'll go back with our grammar part. Just a minute, I'll share the next PPT. Okay, so here we are going to see a few examples for present continuous tense. ಇಲ್ಲಿ ಕಂಟಿನ್ಯೂಸ್ ಟೆನ್ಸನ್ನು ಡಿಸ್ಕಸ್ ಮಾಡೋಣ. ನಾನು ಮುಖ ತೊಳೆಯುತ್ತಿದ್ದೇನೆ, ಅದನ್ನೇ ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಸೊ ಹೌ ಡು ವಿ ಡೂ? ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ ಫ್ಲೋ ಚಾರ್ಟ್. ಸೊ ಫಸ್ಟ್ ಒನ್, ವಿ ಆರ್ ಗೋಯಿಂಗ್ ಟು ಚೆಕ್ ವಾಟ್ ಇಸ್ ದ ಟೈಮ್. ತೊಳೆಯುತ್ತಿದ್ದೇನೆ, it looks like present. So if it is present, we have different feelings. What are the feelings? One is regular, one is completed, and the other one is continuous. So totally we have three different feelings. So how does it look like? ಹೇಗೆ ಕಾಣುತ್ತೆ ಇದು? ಹ್ಯಾಬಿಚುವಲ್ಲ, ದಿನ ತೊಳಿತೀನಿ ಅನ್ನೋ ರೀತಿ ಹೇಳ್ತಿದ್ದೀವಾ? ನೋ. ಸೊ ಇಸ್ ಇಟ್ ಕಂಪ್ಲೀಟೆಡ್? ತೊಳೆದಾಯ್ತಾ? ಇನ್ನೂ ಇಲ್ಲ. So it's going on, so I call it as continuous. So if I say it's continuous, then what are the ways that I could make the sentence? I have the chart here. I'll take the help of the chart. So what is my continuous tense here? Continuous, if I have to ask two questions. First one is, I'm going to talk about the time. Has anything been mentioned? It started that at this time, or duration is given? No. So I'm not going to go for the fourth part. Since time is not given, I'll go for the third column. That is the first question. Second question which I'm asking is,
Is it third person, first person, or second person? Is it plural or singular? So let me see. It is first person because ನಾನು ಅಂದರೆ ಯಾವಾಗಲೂ ಫಸ್ಟ್ ಪರ್ಸನ್. ಮತ್ತು ನನ್ನ ಜೊತೆ ಬೇರೆ ಯಾರೂ ಇಲ್ಲ, ಐ ಆಮ್ ಅಲೋನ್, ಸೊ ಇಟ್ ಇಸ್ ಸಿಂಗ್ಯುಲರ್. ಸೊ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಏನಾಗಬೇಕಿಲ್ಲಿ? ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಆ್ಯಮ್. ಸೊ ಆ್ಯಮ್ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ? V4 ಹಾಕ್ತೀವಿ. ವಾಟ್ ಡು ವಿ ಮೀನ್ ಬೈ V4? ಬೇಸ್ ವರ್ಬ್ ಏನಿದೆ, ತೊಳೆಯುತ್ತಿದ್ದೇನೆ, ತೊಳೆಯೋದು ಅಂದರೆ ವಾಶ್ ಅಂತೀವಿ. ಅದಕ್ಕೆ ING ಸೇರಿಸಿದ್ರೆ V4 ಅಂತೀವಿ. ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ಐ ಆ್ಯಮ್. ಸೊ ಆ್ಯಮ್ ಪ್ಲಸ್ ವರ್ಬ್ ಅದರಲ್ಲಿ ಆ್ಯಡ್ ಮಾಡ್ತೀವಿ. ನಾನು ಮುಖ ತೊಳೆಯುತ್ತಿದ್ದೇನೆ, ಐ ಟೇಕ್ ದ ಸೇಮ್ ಸೆಂಟೆನ್ಸ್ ಅಗೇನ್. ನಾನು ಐ. ಸೊ ಇಲ್ಲಿಂದ ನಾವು ಲಾಸ್ಟ್ ಪಾರ್ಟಿಗೆ ಜಂಪ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಜಂಪ್ ಟು ದ ಲಾಸ್ಟ್ ಪಾರ್ಟ್. ಸೊ ಐ ನೀಡ್ ಟು ಆ್ಯಡ್ ಆ್ಯಮ್ ಟು ದ ಮೇನ್ ವರ್ಬ್ ಆ್ಯಂಡ್ ING. ಸೊ ತೊಳೆಯುತ್ತಿದ್ದೇನೆ ಇಸ್ ವಾಷಿಂಗ್, ವಾಶ್ ಆಗುತ್ತೆ. ING ಸೇರಿಸಿದ್ರೆ ವಾಷಿಂಗ್. ಸೊ ದೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಆ್ಯಮ್. ಐ ಆ್ಯಮ್ ವಾಷಿಂಗ್. ಏನನ್ನ ವಾಶ್ ಮಾಡ್ತೀನಿ? ಮುಖ. ಇಲ್ಲಿ ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು, ಯಾರ್ದೋ ಮುಖ ತೊಳೆಯಲ್ಲ, ಒಂದು ಮಗು ಮುಖ ತೊಳಿತಾ ಇಲ್ಲ. ಸೊ ಮೈ ಫೇಸ್ ಸೇರಿಸಿ ಹೇಳ್ತೀನಿ. ಕನ್ನಡದಲ್ಲಿ ಇಟ್ ಇಸ್ ಅಂಡರ್ಸ್ಟುಡ್. ಓಕೆ, ಐ ಆಮ್ ವಾಷಿಂಗ್ ಮೈ ಫೇಸ್. ಸೊ ನೆಕ್ಸ್ಟ್ ಒನ್. ಈಗ ಅವರು ಪರೀಕ್ಷೆ ಬರೆಯುತ್ತಿದ್ದಾರೆ. ಸಿಮಿಲರ್ ಥಿಂಗ್ ಐ ಹ್ಯಾವ್ ಟೇಕನ್, ಬಟ್ ಇನ್ಸ್ಟೆಡ್ ಆಫ್ ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್, ಹಿಯರ್ ಐ ಹ್ಯಾವ್ ಟೇಕನ್ ಥರ್ಡ್ ಪರ್ಸನ್. ಸೊ ಸೇಮ್ ವೇ ಐ ಆಮ್ ಗೋಯಿಂಗ್ ಟು ಟೇಕ್ ಟೈಮ್. ಬರೆಯುತ್ತಿದ್ದಾರೆ ಇಸ್ ಪ್ರೆಸೆಂಟ್. ಆಮೇಲೆ ಪ್ರೆಸೆಂಟ್ ಅಂದರೆ ಐ ಹ್ಯಾವ್ 3 ಫೀಲಿಂಗ್ಸ್. what are they? Habitual, completed, or continuous? Again it is completed. So continuous. Since it is continuous, I am going to ask, take the column, take the help of the chart and ask the next question. Has anything been mentioned? Yavadadru time ಬಗ್ಗೆ ಮೆನ್ಷನ್ ಮಾಡಿದಾರಾ ಇಲ್ಲಿ? No, nothing is mentioned. So I'm going to go with the third column again. So here it is person and singular or plural. Okay, so it is third person, but it is plural. So third person plural andre are. So r ಜೊತೆ ಏನು ಸೇರಿಸಬೇಕು? we need to add V4. ಸೊ ಅವರು ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರು ಅಂದರೆ they. ಬರೆಯುತ್ತಿದ್ದಾರೆ, ಐ ಆಮ್ ಗೋಯಿಂಗ್ ಟು ಆ್ಯಡ್ ಆರ್. ಬರೆಯೋದು ಅಂದರೆ ರೈಟ್, ING ಸೇರಿಸ್ತೀನಿ. ದೇ ಆರ್ ರೈಟಿಂಗ್. ಆಮೇಲೆ ಹಿಂದೆ ಬರ್ತೀನಿ, ಐ ಆಮ್ ಗೋಯಿಂಗ್ ಟು ಕಮ್ ಬ್ಯಾಕ್. ಸೊ ಹಿಂದೆ ಬಂದರೆ ಪರೀಕ್ಷೆ ಏನನ್ನು ಬರಿತಾ ಇದ್ದಾರೆ? ದೇ ಆರ್ ರೈಟಿಂಗ್ ಎಕ್ಸಾಮ್. ಸೊ ಇಲ್ಲಿ ನಾವು ದ ಸೇರಿಸ್ಬೋದು. ದ ಎಕ್ಸಾಮ್. ಯಾಕೆ ದ ಸೇರಿಸ್ತೀವಿ ಅಂತ ನಿಮಗೆ ಆರ್ಟಿಕಲ್ಸ್ ಆದಮೇಲೆ ಕ್ಲಾರಿಟಿ ಸಿಗುತ್ತೆ. ಫಾರ್ ಟೈಮ್ ಬೀಯಿಂಗ್ ಲೆಟ್ ಮೀ ನಾಟ್ ಡಿಸ್ಕಸ್ ಟೂ ಮಚ್ ಅಬೌಟ್ ದ. ಸೊ ಅರ್ಥ ಆದರೆ ಓಕೆ, ಇಲ್ಲದೇ ಇದ್ರೆ ಇಲ್ಲಿ ಸೆಂಟೆನ್ಸನ್ನು ದ ಹಾಕಿದ್ರೂ ಓಕೆ, ಬಿಟ್ಟರು ಓಕೆ ಅನ್ನೋ ರೀತಿನಲ್ಲಿ ಮಾಡಿ. ಮುಂದೆ ಹೇಳ್ಕೊಡ್ತೀನಿ ಯಾಕೆ ಹಾಕಬೇಕಂತ. ಅಥವಾ ಸ್ವಲ್ಪ ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಡಬೇಕಾದ್ರೆ ಈ ಎಕ್ಸಾಮ್ ಅನ್ನೋ ವರ್ಡ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ದ ಹಾಕಿ. ಮುಂದೆ ಹೇಳ್ತೀನಿ ಅದನ್ನು. ಸೊ ಅವನು ಬೆಳಿಗ್ಗೆಯ ಕಾಫಿ ಕುಡಿಯುತ್ತಿದ್ದಾನೆ. ಸೊ ಫ್ಲೋ ಚಾರ್ಟ್ ತಗೋತಿದ್ದೀನಿ. ಐ ಆಮ್ ಆಸ್ಕಿಂಗ್ ಅಬೌಟ್ ದ ಟೈಮ್. ಇಟ್ ಇಸ್ ಪ್ರೆಸೆಂಟ್. ನೌ ಹಿ ಇಸ್ ಡೂಯಿಂಗ್, ಕುಡಿಯುತ್ತಿದ್ದಾನೆ ಅಂತಿದೆ. ಫೀಲಿಂಗ್ ಅಗೇನ್ 3 ಪಾಸಿಬಿಲಿಟೀಸ್: ಹ್ಯಾಬಿಚುವಲ್, ಕಂಪ್ಲೀಟೆಡ್, ಆರ್ ಕಂಟಿನ್ಯೂಸ್. ಬಟ್ ಹಿಯರ್ ಕುಡಿಯುತ್ತಿದ್ದಾನೆ ಮೀನ್ಸ್ ಇಟ್ ಇಸ್ ಕಂಟಿನ್ಯೂಸ್. Since it is continuous, I am going to see whether it is this third column or fourth column. I don't have to worry about the first and second at all. So third column go, fourth column go, in difference ide. What is the difference between the two columns? Here something about the time is mentioned in the fourth column and it is not mentioned in the third column. So third column ಗೆ ಹೋಗೋಣ, because there is no mentioning of any time here. So adralli in that we are going to check what type of person it is. So and person singular, plural, first, second, third, all this we are going to check. So person singular or not. So here it is avanu. Avanu andre third person singular ide. So third person singular is use ಮಾಡ್ತೀವಿ. So third person singular I am going to use is. So is plus V4 form of the verb. V4 ಅಂದರೆ ಮೇನ್ ವರ್ಬ್ಗೆ ING ಸೇರಿಸ್ತೀವಿ. ಮೇನ್ ವರ್ಬ್ ಇಸ್ ಡ್ರಿಂಕಿಂಗ್. ಕುಡಿಯುತ್ತಿದ್ದಾನೆ ಅಂದರೆ ಡ್ರಿಂಕಿಂಗ್, ಡ್ರಿಂಕ್. ಅದಕ್ಕೆ ING ಸೇರಿಸಿದ್ರೆ ಡ್ರಿಂಕಿಂಗ್ ಆಗತ್ತೆ. ಸೊ ಅವನು, ಇಟ್ ಇಸ್ ಹಿ. ಲಾಸ್ಟಿಗೆ ಜಂಪ್ ಮಾಡಿ ಕುಡಿಯುತ್ತಿದ್ದಾನೆ. ಸೊ ಯು ನೀಡ್ ಟು ಆ್ಯಡ್ is drinking, because just now we discussed why are we getting is drinking. And ಹಿಂದೆ ಬನ್ನಿ, ಏನನ್ನ? ಮಾರ್ನಿಂಗ್ಸ್ ಕಾಫಿ ಅಥವಾ ಮಾರ್ನಿಂಗ್ ಕಾಫಿ. he is drinking ಅವನ ಮಾರ್ನಿಂಗ್ ಕಾಫಿ. ಸೊ his ಮಾರ್ನಿಂಗ್ ಕಾಫಿ.
So this is how we are going to go ahead if it is present simple ಆಗಿ ಕಂಟಿನ್ಯೂಸ್ ಇದ್ದರೆ, ಅಂದರೆ ವಿ ಡೋಂಟ್ ಮೆನ್ಷನ್ ಎನಿಥಿಂಗ್ ಅಬೌಟ್ ದ ಟೈಮ್. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಈ ರೀತಿ ಮಾಡ್ತೀವಿ. ಹಿಯರ್ ಐ ಹ್ಯಾಡ್ ಟೇಕನ್ ದ ಎಕ್ಸಾಂಪಲ್ ಫಾರ್ ಈಸ್, ಆಮ್, ಆರ್ ಎಲ್ಲದಕ್ಕೂ ಒಂದೊಂದೇ ಡಿಸ್ಕಸ್ ಮಾಡಿದ್ದೀನಿ. ನೌ ವಿ ಆರ್ ಗೋಯಿಂಗ್ ಟು ಸಿ ಫ್ಯೂ ಎಕ್ಸಾಂಪಲ್ಸ್. ಸೊ ಲೆಟ್ಸ್ ಸಿ, ಅವನು ಓದುತ್ತಿದ್ದಾನೆ. ಹೌ ಡು ವಿ ರೈಟ್ ದಿಸ್? He is reading. Very good. Excellent. So now so next one, sorry, just a moment. ನಾನು ಬೆಳಿಗ್ಗೆಯ ಕಾಫಿ ಕುಡಿಯುತ್ತಿದ್ದೇನೆ. ಒನ್ ಸೆಕೆಂಡ್, ಇದು ತಪ್ಪು ಹೇಳಬೇಕಿತ್ತು. ಓಕೆ, ಒನ್ ಸೆಕೆಂಡ್, ಸಾರಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಐ ವಾಂಟೆಡ್ ಟು ಶೇರ್ ಅನದರ್ ಒನ್. ಓಕೆ, ಸಾರಿ, ಅವನು ಓದುತ್ತಿದ್ದಾನೆ. ಹಿ ಈಸ್ ರೀಡಿಂಗ್. ಸೊ ನೆಕ್ಸ್ಟ್ ಒನ್, ನಾವು ಟಿ ವಿ ನೋಡುತ್ತಿದ್ದೇವೆ. ಸೊ ನಾನು ಅಡುಗೆ ಮಾಡುತ್ತಿದ್ದೇನೆ. ನಾವು ಈ ಸಿನಿಮಾ ನೋಡಿದ್ದೇವೆ. ಅವನು ಪ್ರತಿ ಭಾನುವಾರ ಸಿನಿಮಾ ನೋಡುತ್ತಾನೆ. ಪ್ಲೀಸ್ ಗೋ ಅಹೆಡ್. He is reading is right. We are watching TV, correct. We are watching TV, correct. ನೋಡು ಅಂದರೆ ನಮ್ಮ ಕಣ್ಣಿಗೆ ಏನು ಎದುರು ಕಾಣುತ್ತೆ ಅದೆಲ್ಲ ನಾವು ನೋಡ್ತೀವಿ. ಆದರೆ ಲುಕ್ ಅಂದರೆ ಅಬ್ಸರ್ವ್ ಮಾಡಿ ನೋಡ್ತೀವಿ, ಅದಕ್ಕೆ ಲುಕ್ಕನ್ನು ಯೂಸ್ ಮಾಡ್ತೀವಿ. ಆರ್ ವಾಚ್ ಅಂದರೆ ಇಫ್ ಸಮಥಿಂಗ್ ಇಸ್ ಮೂವಿಂಗ್, ಆಗ ಅದಕ್ಕೆ ವಾಚ್ ವರ್ಡನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಎರಡಕ್ಕೂ ನೋಡ್ತೀವಿ, ನೋಡು ಅಂತಾನೆ ಹೇಳ್ತೀವಿ. ಸೊ ಇಟ್ಸ್ ರೈಟ್. ಸೊ ನಾವು ಅಂದರೆ ವಿ ಆರ್ ವಾಚಿಂಗ್ ಟಿ ವಿ. ಓಕೆ, ನೆಕ್ಸ್ಟ್ ಒನ್, ನಾನು ಅಡುಗೆ ಮಾಡುತ್ತಿದ್ದೇನೆ. ನಾನು ಇಲ್ಲಿ ಐ ಬರುತ್ತೆ, ವಿ ಬರಲ್ಲ. ವಿ ಆರ್ ಕುಕಿಂಗ್ ಅಲ್ಲ, ಐ ಆಮ್ ಕುಕಿಂಗ್ ಬರುತ್ತೆ. ಐ ಬಂದರೆ ಆಮ್ ಬರಬೇಕು, ಐ ಆಮ್ ಕುಕಿಂಗ್ ಬರುತ್ತೆ. ಎಸ್, ಇಟ್ಸ್ ರೈಟ್. ಸೊ ಒಂದೊಂದಾಗಿ ಆನ್ಸರ್ ನೋಡೋಣ. ಹಿ ಈಸ್ ರೀಡಿಂಗ್, ಹಿ ಈಸ್ ಸ್ಟಡಿಂಗ್ ಅಂತ ಹೇಳಿದ್ರು ತಪ್ಪೇನಿಲ್ಲ, ಇಟ್ಸ್ ಕರೆಕ್ಟ್. ನಾವು ಟಿ ವಿ ನೋಡುತ್ತಿದ್ದೇವೆ. ವಿ ಆರ್ ವಾಚಿಂಗ್ ಟಿ ವಿ. ಇಲ್ಲಿ ಮೂವಿ ಬೇಡ, ಪ್ಲೀಸ್ ಚೇಂಜ್ ಇಟ್ ಟು ಟಿ ವಿ. ಐ ಆಮ್ ಕುಕಿಂಗ್. ವಿ ಹ್ಯಾವ್ ನೋಡಿದ್ದೇವೆ ಇದೆ ಇಲ್ಲಿ, ಸಾರಿ, ನೋಡುತ್ತಿದ್ದೇವೆ ಅಂದರೆ ವಿ ಆರ್ ಸೀಯಿಂಗ್ ದಿಸ್ ಮೂವಿ, ಬಟ್ ಇಲ್ಲಿ ನೋಡಿದ್ದೇವೆ ಇದೆ. ಸೊ ವಿ ಹ್ಯಾವ್ ಸೀನ್ ದಿಸ್ ಮೂವಿ. ನೆಕ್ಸ್ಟ್ ಒನ್, ಅವನು ಪ್ರತಿ ಭಾನುವಾರ ಸಿನಿಮಾ ನೋಡುತ್ತಾನೆ. ಇದು ಹ್ಯಾಬಿಚುವಲ್ ಆಕ್ಷನ್ ಥರ ಇದೆ. ಸೊ ಇಟ್ ಶುಡ್ ಬಿ ಹಿ ವಾಚಸ್ ಹಾಕಬೇಕು. ಹಿ ವಾಚಸ್ ಮೂವಿ ಅಥವಾ ಮೂವೀಸ್ ಆನ್ ಎವ್ರಿ ಸ್ಯಾಟರ್ಡೇ, ಸಾರಿ ಎವ್ರಿ ಸಂಡೇ. ಓಕೆ, ಕರೆಕ್ಟ್. ಓಕೆ, now
we shall see the continuous tense with respect to time or the completed action. I'm going to share another video. Please give me some time. I'll stop this. ಓಕೆ, ಸೊ ಅವನು ಈಗಾಗಲೇ ಸಿನಿಮಾಗೆ ಟಿಕೆಟ್ಸ್ ಬುಕ್ ಮಾಡಿದ್ದಾನೆ. ಐ ಹ್ಯಾವ್ ಎ ಸೆಂಟೆನ್ಸ್ ಲೈಕ್ ದಿಸ್. ಸೊ ಇದನ್ನು ಮಾಡೋದಕ್ಕೆ ವಿಲ್ ಟೇಕ್ ದ ಹೆಲ್ಪ್ ಆಫ್ ದ ಚಾರ್ಟ್ ಒನ್ಸ್ ಅಗೇನ್. ದಿಸ್ ಈಗ ನಾನು ನಿಮ್ಮ ಜೊತೆ ಈ ಚಾರ್ಟಲ್ಲಿ ಡಿಸ್ಕಸ್ ಮಾಡಿರೋದು ಹ್ಯಾಬಿಚುವಲ್ ಆ್ಯಕ್ಷನ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಗೋ ವಿತ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ನಾವು ಫಸ್ಟ್ ಕ್ವಶನ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಿದೆ ಇಲ್ಲಿ, ವಿ ಆರ್ ಗೋಯಿಂಗ್ ಟು ಸಿ ದ ಟೈಮ್ ಇಸ್ ಪ್ರೆಸೆಂಟ್. ಬುಕ್ ಮಾಡಿದ್ದಾನೆ ಅಂದರೆ ಈಗಾಗಲೇ ಅಂದರೆ ಪ್ರೆಸೆಂಟ್ ಅಂತ ತೋರಿಸುತ್ತೆ ಅದು. ಬಟ್ ಇದರ ಫೀಲಿಂಗ್ ಏನು ಅನಿಸುತ್ತೆ ನಮಗೆ? ಆ್ಯಸ್ ಸೂನ್ ಆಸ್ ವಿ ಸಿ ದಿಸ್, ದ ಫೀಲಿಂಗ್ ಇಸ್ ಇದು ಇನ್ನೂ ಕೆಲಸ ಆಗಿಬಿಟ್ಟಿದೆ, ಬಟ್ ಆದರೆ ಟೈಮ್ ಆಗಿಲ್ಲ. ಸೊ ಟೈಮ್ ಪ್ರೆಸೆಂಟ್ ಅಂತ ಹೇಳ್ಕೊಳ್ಳಿ, ಅಷ್ಟೇ ಸಾಕು. ಬಟ್ ಫೀಲಿಂಗ್ ಮಾಡಿದ್ದಾನೆ ಅಂದರೆ ಕೆಲಸ ಆಗಿ ಹೋಗಿದೆ, ಕಂಪ್ಲೀಟೆಡ್. ಸೊ ಕಂಪ್ಲೀಟೆಡಲ್ಲಿ ನಮಗೆ ಮತ್ತೆ ಈ ಒಂದೇ ಕಾಲಮ್, ದಟ್ ಇಸ್ ದ ಸೆಕೆಂಡ್ ಕಾಲಮ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ವೆನ್ ಎವರ್ ಇಟ್ ಇಸ್ ಕಂಪ್ಲೀಟೆಡ್ ಆ್ಯಕ್ಷನ್, ವಿ ಶುಡ್ ಯೂಸ್ have form of the verb and V3 form of the main verb. So have ಅಲ್ಲಿ ಏನು ಯೂಸ್ ಮಾಡ್ತೀವಿ? It depends on first person, second person or third person. Third person singular ಆದರೆ, if it is third person singular, we are going to use has, otherwise always have. So now we are going to see person and singular or plural. It is third person singular, so you need to use has. Has ಹಾಕಿ and it should be V3. So has and V3. So we'll go with this. Avanu is he. ಈಗಾಗಲೇ, so we are going to the last word or the important word, that is the verb. We are going to add has. ಏನು ಮಾಡಿದ್ದಾನೆ? ಬುಕ್ ಮಾಡಿದ್ದಾನೆ. ಹ್ಯಾಸ್ ಬುಕ್ಡ್. he has booked. ನೆಕ್ಸ್ಟ್ ಹಿಂದೆ ಹೋಗಿ, what has he booked? Tickets. So he has booked the tickets. Next, for the cinema ಆಲ್ರೆಡಿ. ಈ ಆಲ್ರೆಡಿನ ನೀವು ಫಸ್ಟ್ ಹಾಕಿದ್ರು ತೊಂದರೆ ಇಲ್ಲ. ಇಫ್ ಯು ವಾಂಟ್ ಟು ಸ್ಟ್ರೆಸ್ ಆನ್ ದ ವರ್ಡ್ ಆಲ್ರೆಡಿ, ಸೊ ಆವಾಗ ಫಸ್ಟ್ ಹಾಕ್ತೀವಿ. ಅದರ್ವೈಸ್ ಯು ಕ್ಯಾನ್ ಪುಟ್ ಇಟ್ ಅಟ್ ದ ಎಂಡ್. ಬಟ್ ಇಟ್ ಈಸ್ ಆಲ್ಸೋ ಪಾಸಿಬಲ್ ಹಿ ಹ್ಯಾಸ್ ಆಲ್ರೆಡಿ ಬುಕ್ಡ್ ದ ಟಿಕೆಟ್ಸ್ ಹಾಗೂ ಹೇಳಬಹುದು. ಸೊ ಆಲ್ ದೀಸ್ ಆರ್ ಕರೆಕ್ಟ್. ಯು ಹ್ಯಾವ್ ದಟ್ ಮಚ್ ಲಿಬರ್ಟಿ ಇನ್ ದ ಲ್ಯಾಂಗ್ವೇಜ್. ಸೊ ಲೆಟ್ಸ್ ಸಿ ನೌ. ನಾನು ನನ್ನ ಹೋಮ್ವರ್ಕನ್ನು ಮುಗಿಸಿದ್ದೇನೆ. So here again we are going to take the flow chart. Time is present. ನನ್ನ ಹೋಮ್ವರ್ಕ್ ಅಂದರೆ ಈಗ ಮುಗಿಸಿದ್ದೀನಿ ಅಂತ ನಾನು ಕ್ಲಾಸಲ್ಲಿ ಹೇಳ್ತಿರಬಹುದು, ಆಗ ಪ್ರೆಸೆಂಟ್ ಆಗುತ್ತೆ. ಅಥವಾ ಮುಗಿಸಿದ್ದೀನಿ, ಈಗ ಮಾತಾಡ್ತಾ ಇದ್ದೀನಿ ನಾನು. ಸೊ ಆ್ಯಕ್ಷನ್ ಕಂಪ್ಲೀಟೆಡ್, ದಟ್ ಇಸ್ ಫೀಲಿಂಗ್ ಇಸ್ ಕಂಪ್ಲೀಟೆಡ್. ಕಂಪ್ಲೀಟೆಡ್ ಅಂದರೆ ನಮಗೆ ವಿ ಹ್ಯಾವ್ ಸೆಕೆಂಡ್ ಕಾಲಮ್ ಹಿಯರ್. ಸೊ ಪರ್ಸನ್ ಆ್ಯಂಡ್ ಸಿಂಗ್ಯುಲರ್ ಆರ್ ಪ್ಲೂರಲ್. ಇದರಲ್ಲಿ ಸಿಂಗ್ಯುಲರಾ ಪ್ಲೂರಲ್ಲ ವಿಲ್ ಸಿ. ನಾನು ಅಂದರೆ ಫಸ್ಟ್ ಪರ್ಸನ್ ಮತ್ತು ಸಿಂಗ್ಯುಲರ್. So first person singular ಅಂದರೆ we are going to use the helping verb have. have ಅನ್ನು ಯೂಸ್ ಮಾಡ್ತೀವಿ. ಸೊ along with V3. ಸೊ ಹೋಮ್ವರ್ಕ್ ಮುಗಿಸಿದ್ದೇನೆ ಅಂದರೆ ಕಂಪ್ಲೀಟೆಡ್. V3 ಫಾರ್ಮ್ಗೆ ಕಂಪ್ಲೀಟೆಡ್ ಅಂತಲೇ ಹೇಳ್ತೀವಿ. V2ನೂ ಕಂಪ್ಲೀಟೆಡ್, V3ನೂ ಕಂಪ್ಲೀಟೆಡ್. ಕಂಪ್ಲೀಟ್ ಬೇಸ್ ಫಾರ್ಮ್ V1 ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ಹಿಯರ್. ಹ್ಯಾವ್ ಕಂಪ್ಲೀಟೆಡ್ ಹಾಕಬೇಕು. ಸೊ ಮತ್ತೆ ಸೆಂಟೆನ್ಸ್ ತಗೋತೀನಿ. ನಾನು I have completed, have ಜೊತೆ completed ಹಾಕಬೇಕು, or finished ಹಾಕಬಹುದು, both are correct. My homework. I have finished my homework. I have completed my homework. I have done my homework. ಅದಕ್ಕೆ done, completed, finished ಯಾವ ವರ್ಡ್ ಆದರೂ ಹಾಕಿ, all these are correct. So 2 sentences I have discussed, one for has and one for have. Let's see now. ಓಕೆ, ನಾನು ಮುಖ ತೊಳೆಯುತ್ತಿದ್ದೇನೆ, ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಐ ವಿಲ್ ಗೋ ವಿತ್ ದ ನೆಕ್ಸ್ಟ್ ಪಾರ್ಟ್. ಅವಳು ತನ್ನ ಅಜ್ಜಿಗಾಗಿ ಸ್ವೆಟರನ್ನು ಹಣೆಯುತ್ತಿದ್ದಾಳೆ. ಓಕೆ, ಸೊ ಮತ್ತೆ ನಾನು ಫ್ಲೋ ಚಾರ್ಟ್ ತಗೋತೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ ದ ಫ್ಲೋ ಚಾರ್ಟ್. ಟೈಮ್,
initially we'll take the flowchart, slowly we will drop it off. Time is present. Present ಅಂದ ತಕ್ಷಣ I have three possibilities: habitual, completed or continuous. So ಹಣಿಯುತ್ತಿದ್ದಾಳೆ ಅಂದರೆ ಅಲ್ಲಿ ಕಂಟಿನ್ಯೂಸ್ ಹೋಗ್ತಾ ಇದೆ. ಸೊ ಕಂಟಿನ್ಯೂಸ್ ಆದರೆ ಏನು ಮಾಡ್ತೀನಿ, ಐ ವಿಲ್ ಟೇಕ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದೆಯಾ ಇಲ್ವಾ ನೋಡ್ತೀನಿ. ಐ ವಿಲ್ ಟೇಕ್ ದ ಥರ್ಡ್ ಕಾಲಮ್ ಬಿಕಾಸ್ ನಥಿಂಗ್ ಇಸ್ ಮೆನ್ಷನ್ಡ್ ಅಬೌಟ್ ದ ಟೈಮ್. ಸೊ ನೆಕ್ಸ್ಟ್ ಇಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಥವಾ ಪ್ಲೂರಲ್ಲ ಅಥವಾ ಅಲ್ವಾ. ಸೊ ಸಿನ್ಸ್ ಹಿಯರ್ ಅವಳು ಅಂದರೆ ಥರ್ಡ್ ಪರ್ಸನ್ ಆಗುತ್ತೆ, ಇಟ್ಸ್ ದ ಥರ್ಡ್ ಪರ್ಸನ್ ಆ್ಯಂಡ್ ಸಿಂಗ್ಯುಲರ್. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಈಸ್ ಹಿಯರ್. ಸೊ ಲೆಟ್ ಮಿ ಟೇಕ್ ದ ಸೆಂಟೆನ್ಸ್ ಅಗೈನ್. ಅವಳು ತನ್ನ ಅಜ್ಜಿಗಾಗಿ ಸ್ವೆಟರನ್ನು ಹಣಿಯುತ್ತಿದ್ದಾಳೆ. ಅವಳು ಅಂದರೆ ಶಿ. ಹಣಿಯುತ್ತಿದ್ದಾಳೆ ಅಂದರೆ ನಿಟ್ಟಿಂಗ್. ಶಿ ಈಸ್ ನಿಟ್ಟಿಂಗ್ ಬರುತ್ತೆ. ಸ್ವೆಟರನ್ನು ಶಿ ಈಸ್ ನಿಟ್ಟಿಂಗ್ ಅ ಸ್ವೆಟರ್. ಇಲ್ಲಿ ಒಂದು ಸ್ವೆಟರ್ನ ಹಣಿಯೋದ್ರಿಂದ ಹೇಳಬಹುದು. ಆ ಸ್ವೆಟರ್ ಎಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಸ್ ಸೌಂಡ್ ಕಾನ್ಸನೆಂಟ್ ಸೌಂಡ್. ಸೊ ಐ ಆಮ್ ಯೂಸಿಂಗ್ ಬಟ್ ಅದರ ಡೀಟೇಲ್ಸ್ ನಿಮಗೆ ಕೊಟ್ಟಿಲ್ಲ, ಮುಂದೆ ಕೊಡ್ತೀನಿ. ತನ್ನ ಅಜ್ಜಿಗಾಗಿ, ಟು ಆರ್ ಫಾರ್ ಹರ್ ಗ್ರ್ಯಾಂಡ್ ಮದರ್. ಫಾರ್ ಯಾವಾಗ ಯೂಸ್ ಮಾಡ್ತೀವಿ, ಟು ಯಾವಾಗ ಯೂಸ್ ಮಾಡ್ತೀವಿ ಅದು ಕೂಡ ಹೇಳಿಲ್ಲ. ಪ್ರಾಬಬಲಿ ಇದು ಮುಗಿಸಿದ ಮೇಲೆ ವಿದಿನ್ ಅ ಡೇ ಯು ವಿಲ್ ಬಿ ಕ್ಲಿಯರ್ ವಿತ್ ಆಲ್ ದಿಸ್. ಸೊ ಶಿ ಈಸ್ ನಿಟ್ಟಿಂಗ್ ಎ ಸ್ವೆಟರ್ ಫಾರ್ ಹರ್ ಗ್ರ್ಯಾಂಡ್ ಮದರ್. ಎಕ್ಸಲೆಂಟ್, ತುಂಬ ಕರೆಕ್ಟ್ ಆಗಿದೆ, ಚೆನ್ನಾಗಿ ಹೇಳಿದ್ದೀರಾ. ಸೊ ಅವರು ತಾಜಾ ಹಣ್ಣು ತರಕಾರಿಗಳನ್ನು ಮಾರುತ್ತಿದ್ದಾರೆ. ಐ ಹ್ಯಾವ್ ಟೇಕನ್ ಅನದರ್ ಸೆಂಟೆನ್ಸ್. ಸೊ ಮತ್ತೆ ಇಲ್ಲೇನು ಮಾಡ್ತಾ ಇದ್ದೀನಿ, ಟೈಮ್ ತಗೋತೀನಿ, ಪ್ರೆಸೆಂಟ್, ಆಮೇಲೆ ಫೀಲಿಂಗ್ ಇಸ್ ಕಂಟಿನ್ಯೂಸ್, ಮಾರುತ್ತಿದ್ದಾರೆ. ಸೊ ಕಂಟಿನ್ಯೂಸ್ ಅಂದರೆ ಅಗೇನ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ದ ಟೈಮ್. ಹಿಯರ್ ನಥಿಂಗ್ ಇಸ್ ಮೆನ್ಷನ್ ಅಬೌಟ್ ದ ಟೈಮ್. ಸೊ ಐ ಆಮ್ ಗೋಯಿಂಗ್ ಟು ಗೋ ವಿತ್ ದ ಥರ್ಡ್ ಕಾಲಮ್. ಸೊ ಥರ್ಡ್ ಕಾಲಮ್ ಅಂದರೆ ಪ್ಲೂರಲ್ಲ, ಸಿಂಗ್ಯುಲರಾ, ಆರ್ ಇಸ್ ಇಟ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆರ್ ಥರ್ಡ್ ಪರ್ಸನ್. ಅವರು ಅಂದರೆ ಥರ್ಡ್ ಪರ್ಸನ್ ಪ್ಲೂರಲ್. ಸೊ ಥರ್ಡ್ ಪರ್ಸನ್ ಇದು ಸಿಂಗ್ಯುಲರ್ ಅಲ್ಲ, ಇಟ್ ಇಸ್ ಪ್ಲೂರಲ್. ಪ್ಲೂರಲ್ ಅಂದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ, ಆರ್ ಹಾಕ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಆ್ಯಡ್ V4. ಸೊ ಹಿಯರ್ ಅವರು, ದೇ, ಲಾಸ್ಟಿಗೆ ಹೋಗಿ ಮಾರುತ್ತಿದ್ದಾರೆ ಅಂದರೆ ಸೆಲ್. ದೇ ಆರ್ ಸೆಲ್ಲಿಂಗ್ ಬರಿಬೇಕಿಲ್ಲಿ. ಏನನ್ನು ಮಾರ್ತಾ ಇದ್ದಾರೆ, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಇಲ್ಲಿ ನಾನು ಯಾಕೆ ಬ್ರೇಕ್ ಮಾಡಿ ಒಂದೊಂದೇ ವರ್ಡ್ ತಗೊಳ್ಳಿಲ್ಲ, ಇದಿಷ್ಟು ಸೇರಿ ಒಂದು ಫ್ರೇಸ್ ಆಗುತ್ತೆ. ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಟುಗೆದರ್. ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ದೇ ಆರ್ ಸೆಲ್ಲಿಂಗ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಇಸ್ಗೆ ನೋಡಿದ್ವಿ, ಆರ್ಗೆ ನೋಡಿದ್ವಿ. ನಾವು ನಾನು ಅಂದರೆ ಆ್ಯಮಿಗೆ ಒಂದು ನೋಡಬಹುದು. ಇದನ್ನು ಐ ವಾಂಟೆಡ್ ಯು ಟು ಕರೆಕ್ಟ್ ದಿಸ್ ಸೆಂಟೆನ್ಸ್. ನಾನು ಬೆಳಿಗ್ಗೆ ಕಾಫಿ ಕುಡಿಯುತ್ತಿದ್ದೇನೆ. ಇದನ್ನ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ? ಸೊ ಇಲ್ಲೇನಿದೆ, ನಾನು. ಟ್ರಾನ್ಸ್ಲೇಷನ್ ಕರೆಕ್ಟ್ ಇದೆಯಾ? ನೋ. ಹೇಗೆ ಮಾಡಬೇಕು ಇದು, ಏನು ಮಾಡಬೇಕಿಲ್ಲಿ? ಇದು ಡ್ರಿಂಕ್ ಅಂದರೆ ಏನು ಅರ್ಥ ಆಗುತ್ತೆ ನಮಗೀಗ? ಹ್ಯಾಬಿಚುವಲ್ ಆ್ಯಕ್ಷನ್ ಅನ್ಸುತ್ತೆ. ಸೊ ಹ್ಯಾಬಿಚುವಲ್ ಆ್ಯಕ್ಷನ್ನ ಇದು ಇಲ್ಲ, ಈಗ ಕುಡಿತಾ ಇದ್ದೀನಿ, ಕಂಟಿನ್ಯೂಸ್ ಆ್ಯಕ್ಷನ್. ಹಾಗಾಗಿ ಇದು ಸೆಂಟೆನ್ಸ್ ಇಸ್ ರಾಂಗ್. ಸೊ ಐ ಆಮ್ ಡ್ರಿಂಕಿಂಗ್ ಬರಬೇಕಿಲ್ಲಿ. ಐ ಆಮ್ ಡ್ರಿಂಕಿಂಗ್ ದ ಮಾರ್ನಿಂಗ್ ಕಾಫಿ. ಓಕೆ, ಕರೆಕ್ಟ್, ಎಕ್ಸಲೆಂಟ್. ಸೊ ನಾನು ಕಾಫಿ ಕುಡಿಯುತ್ತಿದ್ದೇನೆ. ಇದನ್ನು ಹೇಗೆ ಮಾಡೋಣ? ಐ ಆಮ್ ಡ್ರಿಂಕಿಂಗ್ ಕಾಫಿ. ಕರೆಕ್ಟ್ ಇದೆಯಾ? ಟ್ರೈ ಮಾಡಿ. ಏನಾದರೂ ಮಿಸ್ಟೇಕ್ ಇದೆಯಾ ಇದರಲ್ಲಿ? ಕರೆಕ್ಟ್ ಇದೆ, ಪ್ರಾಬ್ಲಮ್ ಇಲ್ಲ. ನಾನು ಈಗ ತಾನೇ ಕಾಫಿ ಕುಡಿದು ಬಂದೆ. ಇದು ಕಂಪ್ಲೀಟೆಡ್ ಆ್ಯಕ್ಷನ್, ಆದರೆ ಟೈಮ್ ಇಸ್ ನಾಟ್ ಕಂಪ್ಲೀಟೆಡ್. ಸೊ ಟೈಮ್ ಇಸ್ ಪ್ರೆಸೆಂಟ್. ಸೊ ಕಂಪ್ಲೀಟೆಡ್ ಆ್ಯಕ್ಷನ್ ಆದರೆ ಟೈಮ್ ಪ್ರೆಸೆಂಟ್ ಅಂದರೆ ಪರ್ಫೆಕ್ಟ್ ಟೆನ್ಸ್ ಹಾಕ್ತೀವಿ, ಹ್ಯಾವ್ ಹಾಕ್ತೀವಿ ಅಥವಾ ಹ್ಯಾಸ್ ಹಾಕ್ತೀವಿ. ನಾನು ಇರೋದ್ರಿಂದ ಹ್ಯಾವ್ ಹಾಕಬೇಕು. ಐ ಹ್ಯಾವ್, ಇಲ್ಲಿ ಡ್ರಿಂಕ್ ಹೇಳ್ಬೋದು, ಬಟ್ ಅದಕ್ಕಿಂತ ಟೇಕನ್ ಹೇಳೋದು ತುಂಬ ಪೊಲೈಟ್ ಆಗಿರುತ್ತೆ. ಡ್ರಿಂಕ್ ಅಂದ ತಕ್ಷಣ ನಮ್ಮ ಇಂಡಿಯಾದಲ್ಲಿ ಡ್ರಿಂಕ್ಸ್ಗೆ ಅಸೋಸಿಯೇಟ್ ಮಾಡೋದ್ರಿಂದ ಐ ಹ್ಯಾವ್ ಟೇಕನ್ ದ ಕಾಫಿ ಅದು ಬೆಟರ್ ಆಗುತ್ತೆ. ಜಸ್ಟ್ ನಾವು ಐ ಹ್ಯಾವ್ ಟೇಕನ್ ದ ಕಾಫಿ ಹೇಳ್ಬೋದು, ಆರ್ ಜಸ್ಟ್ ನಾವು ಐ ಹ್ಯಾವ್ ಡ್ರಂಕ್ ದ ಕಾಫಿನೂ ಹೇಳ್ಬಹುದು. ಓಕೆ, ನಾನು ಚಿಕ್ಕ ವಯಸ್ಸಿನವಳಿದ್ದಾಗಲಿಂದ ಕಾಫಿ ಕುಡಿಯುತ್ತಿದ್ದೇನೆ ಅಂದರೆ ಯಾವಾಗಿಂದ ಆ್ಯಕ್ಷನ್ ಸ್ಟಾರ್ಟ್ ಮಾಡಿದೆ ಅದನ್ನು ತೋರಿಸ್ತಾ ಇದೆ ಇದು. ತುಂಬ ಚಿಕ್ಕವಳಿದ್ದಾಗಿಂದ. ಸೊ ಎಲ್ಲಿಂದ, ಸಿನ್ಸ್ ಹಾಕಬೇಕಾ, ಫಾರ್ ಹಾಕಬೇಕಾ? ಚಿಕ್ಕ ವಯಸ್ಸಿಂದ ಅಂತ ಹೇಳಿರೋದ್ರಿಂದ ಇಲ್ಲಿ ಒಂದು ಪಾಯಿಂಟ್ ತೋರಿಸ್ಬೋದು. ಸೊ ಹಾಗಾಗಿ ಸಿನ್ಸ್ ಹಾಕ್ತೀನಿ.
ಐ ಹ್ಯಾವ್ ಬೀನ್ ಡ್ರಿಂಕಿಂಗ್ ಕಾಫಿ ಸಿನ್ಸ್ ಚೈಲ್ಡ್ಹುಡ್. ಅಲ್ಲಿಂದ ಈಗಲೂ ತಗೋತಾ ಇದ್ದೀನಿ. ಅಕಸ್ಮಾತ್ ಈಗ ತಗೊಳಲ್ಲ, ಅವಾಗ ಮಾತ್ರ ತಗೋತಾ ಇದ್ದೆ ಅಂದರೆ ಆಗ ಹ್ಯಾವ್ ಅಥವಾ ಹ್ಯಾಡ್ ಹಾಕ್ಬೇಕಾಗತ್ತೆ. ಕಂಪ್ಲೀಟೆಡ್ ಈಗಿಲ್ಲ, ಬಟ್ ಮುಂಚೆ ತಗೋತಾ ಇದ್ದೆ ಅಂದರೆ ಹ್ಯಾಡ್ ಹಾಕ್ತೀವಿ. ಇವತ್ತಿಗೆ ಮಾತ್ರ ಆಗಿ ಟೈಮ್ ಪ್ರೆಸೆಂಟ್ ಆದರೆ ಆಗ ಹ್ಯಾವ್ ಹಾಕ್ತೀವಿ ಕಂಪ್ಲೀಟೆಡ್ ಆ್ಯಕ್ಷನ್ಗೆ. ಬಟ್ ಇಲ್ಲಿ ಅವಾಗಿಂದ ನನಗೆ ಅಭ್ಯಾಸ ಇದೆ, ಕುಡಿಯುತ್ತಿದ್ದೇನೆ ಅಂದರೆ ಇಲ್ಲಿವರೆಗೂ ಇದೆ. ಸೊ ಇಲ್ಲಿ ಸಿನ್ಸ್ ಹಾಕ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಪರ್ಫೆಕ್ಟ್ ಟೆನ್ಸ್ಗೆ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಹೋಗ್ತೀವಿ. ಸೊ ಲೆಟ್ಸ್ ಸಿ, ನಾನು ನಿನ್ನೆ ಕಾಫಿ ಕುಡಿದೆ. ಇಲ್ಲೆಲ್ಲದರಲ್ಲೂ ಫಸ್ಟ್ ಸೆಂಟೆನ್ಸ್ ಮಿಸ್ಟೇಕ್ ಇದೆ. ಎಲ್ಲದರಲ್ಲೂ ಕಾಫಿ ಒಂದು ಎಕ್ಸಾಂಪಲ್ ತಗೊಂಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಟೈಮನ್ನು ಕೊಡ್ತಾ ಇದ್ದೀನಿ. ನಾನು ನಿನ್ನೆ ಕಾಫಿ ಕುಡಿದೆ. ಸೊ ಐ ಡ್ರ್ಯಾಂಕ್ ಕಾಫಿ ಎಸ್ಟರ್ಡೇ, ಅಥವಾ ಐ ಹ್ಯಾಡ್ ಡ್ರಂಕ್ ಕಾಫಿ ಎಸ್ಟರ್ಡೇ ಹೇಳ್ಬೋದಾ? ಯಾವ್ದು ಕರೆಕ್ಟ್ ಇದೆ? ಯಾಕೆ ಐ ಹ್ಯಾವ್ ಹೇಳೋ ಹಾಗಿಲ್ಲ, ಐ ಡ್ರ್ಯಾಂಕ್ ಮಾತ್ರ ಹೇಳ್ತೀವಿ? that we are going to see today. ಅದನ್ನು ಇವತ್ತು ನೋಡೋಣ. ಐ ಡ್ರ್ಯಾಂಕ್ ಕಾಫಿ ಎಸ್ಟರ್ಡೇ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ್ಯಾಟ್ ನೌ. I'll give you those details. Just a moment. ಬಟ್ ಅದಕ್ಕೆ ಮುಂಚೆ ಒಂದ್ಸಲ ಕಂಟಿನ್ಯೂಸ್ ಟೆನ್ಸನ್ನು ನೋಡ್ಬಿಡೋಣ. ವಿಲ್ ಸಿ ದ ಕಂಟಿನ್ಯೂಸ್ ಟೆನ್ಸ್. ಸೊ ಲೆಟ್ಸ್ ಸಿ, ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ತಗೊಳ್ಳೋಣ. ಅವರು ಅರ್ಧ ಗಂಟೆಯಿಂದ ಕಾಯುತ್ತಿದ್ದಾರೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿ ಆರ್ ಟೇಕಿಂಗ್ ಹಿಯರ್ ಫ್ಲೋ ಚಾರ್ಟ್ ತಗೊಳ್ತೀನಿ. ಕಂಟಿನ್ಯೂಸ್ ಟೈಮ್ ಅಂದರೆ ಇದು ಹೋಗ್ತಾ ಇದೆ, ಪ್ರೆಸೆಂಟಲ್ಲಿದೆ. ಸೊ ಪ್ರೆಸೆಂಟಲ್ಲಿದ್ದರೆ ನಮಗೆ 3 ಟೈಪ್ಸ್ ಆಫ್ ಫೀಲಿಂಗ್ಸ್ ಬರುತ್ತೆ. ಇಟ್ ಇಸ್ ಪ್ರೆಸೆಂಟ್ ಹ್ಯಾಬಿಚುಯಲ್ ಆರ್ ಕಂಪ್ಲೀಟೆಡ್ ಆರ್ ಕಂಟಿನ್ಯೂಸ್. ಕಾಯುತ್ತಿದ್ದಾರೆ ಅಂದರೆ ಕಂಟಿನ್ಯೂಸ್ ಇದೆ ಇಲ್ಲಿ. ಸೊ ಕಂಟಿನ್ಯೂಸ್ ನಾವಾಗಲೇ ಅರ್ಧಕ್ಕಷ್ಟೇ ನಿಲ್ಲಿಸ್ಕೊಂಡಿದ್ವಿ, ಅಂದರೆ ಟೈಮ್ ಬಗ್ಗೆ ಮೆನ್ಷನ್ ಮಾಡಿದ್ವಿ, ಯಾವುದೇ ಎಕ್ಸಾಂಪಲ್ ನೋಡಿರಲ್ಲ. ವಿ ಹ್ಯಾಡಂಟ್ ಸೀನ್ ಎನಿ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ನಾವು ವಿ ಹ್ಯಾವ್ ದಿಸ್ ಫ್ಲೋ ಚಾರ್ಟ್. ಅಬ್ಸರ್ವ್ ಈಸ್ ಎನಿಥಿಂಗ್ ಗಿವನ್ ಅಬೌಟ್ ದ ಟೈಮ್ ಆರ್ ನಾಟ್? ಅರ್ಧ ಗಂಟೆಯಿಂದ. ಸೊ ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದ ಟೈಮ್. ಸೊ it is yes here. So therefore we need to go to fourth column. Fourth column ಅಲ್ಲಿ pronoun plus has or have plus been plus v4 since ಅಥವಾ for ಯೂಸ್ ಮಾಡಬೇಕು. ಸೊ ಹ್ಯಾಸ್ ಯೂಸ್ ಮಾಡ್ತೀವ, ಹ್ಯಾವ್ ಯೂಸ್ ಮಾಡ್ತೀವ, ಡಿಪೆಂಡ್ಸ್ ಆನ್ ವೆದರ್ ಇಟ್ ಇಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆರ್ ನಾಟ್. ಅವರು ಅಂದರೆ ಇದು ಥರ್ಡ್ ಪರ್ಸನ್ ಪ್ಲೂರಲ್. ಸೊ therefore we are going to use has here. Okay. ಸಾರಿ, ಅವರು ಹ್ಯಾವ್ ಯೂಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಯೂಸ್ ಹ್ಯಾವ್. ಥರ್ಡ್ ಪರ್ಸನ್ ಪ್ಲೂರಲ್ ಇದೆ, ಹ್ಯಾವ್ ಯೂಸ್ ಮಾಡ್ತೀವಿ. ಸೊ ಪ್ರನೌನ್ ಅವರು ಹಿ, ಹ್ಯಾವ್, ಸಾರಿ ಹಿ ಅಲ್ಲ, ದೇ. ಅವರು ದೇ ಇದೆ, ದೇ ಹ್ಯಾವ್ ಬೀನ್ ಬರುತ್ತೆ. ಇಲ್ಲಿ ವರ್ಬ್ ಏನಿದೆ ಅದಕ್ಕೆ ING ಸೇರಿಸ್ತೀವಿ. ಕಾಯುತ್ತಿದ್ದಾರೆ, ವೇಟಿಂಗ್ ಹಾಕ್ತೀವಿ. ಬಟ್ ಇಲ್ಲಿ ಎಕ್ಸ್ಟ್ರಾ ಸೆನ್ಸ್ ಮತ್ತು ಫಾರನ್ನು ಯೂಸ್ ಮಾಡಬೇಕು. ದಟ್ ವಿ ಆರ್ ಗೋಯಿಂಗ್ ಟು ಸಿ ನಾವು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿದಾರ ಅಂದರೆ ಇಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀವಿ, ಇಷ್ಟು ಹೊತ್ತಿಂದ ಅಂತ ಟೈಮಲ್ಲಿ ನಾನು ಏನಾದರೂ ಮೆನ್ಷನ್ ಮಾಡ್ಬೋದಾ? ಗಡಿಯಾರದಲ್ಲಿ ಇಷ್ಟೊತ್ತಿಂದ ಅಂತ ಮೆನ್ಷನ್ ಮಾಡಿ ತೋರ್ಸೋಕ್ಕಾಗತ್ತಾ? ಒಂದು ಪಾಯಿಂಟ್ ಔಟ್ ಮಾಡೋಕ್ಕಾಗತ್ತೆ ಅಂದರೆ ಸಿನ್ಸ್ ಯೂಸ್ ಮಾಡಿ. ಅಥವಾ ಗಡಿಯಾರ ಆಗ್ಬೋದು, ಕ್ಯಾಲೆಂಡರಲ್ಲಿ ಆಗ್ಬೋದು, ಇಯರ್ಸಲ್ಲಿ ಆಗ್ಬೋದು. ನಾನು ಪಾಯಿಂಟ್ ಮಾಡಿ ತೋರ್ಸೋಕ್ಕಾಗತ್ತೆ ಅಂದರೆ ಆಲ್ವೇಸ್ ಯೂಸ್ ಸಿನ್ಸ್. ಆರ್ ಇಫ್ ಇಟ್ ಇಸ್ ಅ ಡ್ಯೂರೇಷನ್ ವೇರ್ ಐ ಕ್ಯಾನ್ ಮೆಷರ್ ದ ಗ್ಯಾಪ್ ಆಫ್ ಟೈಮ್, ದೆನ್ ಆಲ್ವೇಸ್ ಯೂಸ್ ಫಾರ್. ಇಲ್ಲಿ ಅರ್ಧ ಗಂಟೆ ಅಂದರೆ ಇಟ್ಸ್ ಎ ಟೈಮ್ ಗ್ಯಾಪ್, ಡ್ಯೂರೇಷನ್. ಸೊ ದೇರ್ ಫೋರ್ ಯೂಸ್ ಫಾರ್. ಈಗ ಸೆಂಟೆನ್ಸ್ ನೋಡೋಣ. ಅವರು ಕಾಯುತ್ತಿದ್ದಾರೆ, ವೇಟಿಂಗ್. ಬಟ್ ಇಲ್ಲಿ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಹಾಕ್ತೀವಿ. ದೇ ಹ್ಯಾವ್ ಬೀನ್, ಇಲ್ಲಿ ಆರ್ ಇದೆ, ಪ್ಲೀಸ್ ಚೇಂಜ್ ಇಟ್. ಹ್ಯಾವ್ ಬೀನ್ ವೇಟಿಂಗ್ ಫಾರ್ half an hour. One second. ಇಲ್ಲಿ they are waiting for half an hour ಅಂದ್ರೆ it's a mistake. They have been waiting for half an hour. It should be have